ಒಂದು ಗ್ರಾಮದಲ್ಲಿ ಕುರುಬನೊಬ್ಬ ನೂರಾರು ಕುರಿಗಳನ್ನು ಸಾಕಿಕೊಂಡಿದ್ದನು. ಅವನು ಕುರಿಗಳೊಂದಿಗೆ ವಾಸಿಸುತ್ತಿದ್ದ ಸ್ಥಳವು ಕಾಡಿನ ಸಮೀಪದಲ್ಲೇ ಇದ್ದುದರಿಂದ ತೋಳವೊಂದು ದಿನವೂ ಕುರಿಗಳನ್ನು ಆಸೆಗಣ್ಣಿನಿಂದ ನೋಡುತ್ತಿತ್ತು ಮತ್ತು ಹೇಗಾದರೂ ಮಾಡಿ ಕುರಿಗಳ ರುಚಿ ನೋಡಬೇಕೆಂಬ ಅದರ ಬಯಕೆ ಕುರುಬನ ಚಾಣಾಕ್ಷತನದ ಮುಂದೆ ಈಡೇರುತ್ತಿರಲಿಲ್ಲ. ಹೀಗಿರುವಾಗ ಒಮ್ಮೆ ಕಾಡಿನಲ್ಲಿ ತೋಳಕ್ಕೆ ಸಿಂಹವು ತಿಂದು ಬಿಟ್ಟಿದ್ದ ಕುರಿಯ ಚರ್ಮವು ದೊರಕಿತು. ಕೂಡಲೇ ತೋಳಕ್ಕೆ ಉಪಾಯವೊಂದು ಹೊಳೆದು ಅದು ಆ ಚರ್ಮವನ್ನು ಧರಿಸಿ ಕುರುಬನಿಗೆ ಕಾಣದಂತೆ ಬಂದು ಕುರಿದೊಡ್ಡಿಯನ್ನು ಸೇರಿಕೊಂಡಿತು. ಪ್ರತಿದಿನ ರಾತ್ರಿ ಒಂದೊಂದೇ ಕುರಿಮರಿಗಳನ್ನು ಹಿಡಿದು ತಿನ್ನಬಹುದೆಂಬುದು ತೋಳದ ಉಪಾಯವಾಗಿತ್ತು. ಆದರೆ ತೋಳದ ಗ್ರಹಚಾರ ಕೆಟ್ಟಿದ್ದರಿಂದಲೋ ಏನೋ ಅಂದು ರಾತ್ರಿ ಕುರುಬನ ಮನೆಗೆ ದೂರದ ಸಂಬಂಧಿಗಳು ಬಂದಿದ್ದರಿಂದ ಕುರುಬನು ತನ್ನ ಆಳನ್ನು ಕರೆದು ಕೊಬ್ಬಿದ ಕುರಿಯೊಂದನ್ನು ಹಿಡಿದು ತರಲು ಕಳುಹಿಸಿದನು. ಆಳು ಕತ್ತಲೆಯಲ್ಲಿ ಕುರುವೇಷದಲ್ಲಿದ್ದ ತೋಳವನ್ನೇ ಕುರಿ ಎಂದು ತಿಳಿದು ಹಿಡಿದು ತಂದನು. ಕುರುಬನು ಕುರಿ ಎಂದು ತಿಳಿದು ತೋಳವನ್ನು ಕೊಯ್ದನು. ಮಾಂಸದ ಅಡುಗೆಯನ್ನು ತಯಾರಿಸಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದರು. ನೀತಿ: ದುರಾಸೆ ಒಳ್ಳೆಯದಲ್ಲ.